ಆತ್ಮೀಯರೇ 2024-25 ಸಾಲಿಗೆ MHID UDIS ಪ್ಲಸ್ನಲ್ಲಿ ಟೀಚರ್ ಮಾಡ್ಯೂಲ್ ಅಪ್ಡೇಟ್ ಮಾಡಲಿಕ್ಕೆ ಡೇಟಾ ಎಂಟ್ರಿ ಈಸ್ ಕರೆಂಟ್ಲಿ ಆ್ಯಕ್ಟಿವ್ ಅಂದರೆ ಟೀಚರ್ ಮಾಡ್ಯೂಲ್ ಅಪ್ಡೇಟ್ ಮಾಡ್ತಕ್ಕಂಥ ಆಪ್ಷನ್ ಈಗ ಅವೈಲೇಬಲ್ ಇದೆ. ಟೀಚರ್ ಮಾಡ್ಯೂಲ್ ಅಪ್ಡೇಟ್ ಮಾಡೋದು ಹೇಗೆ 24-25 MHID UDIS ಪ್ಲಸ್ನಲ್ಲಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಟೀಚರ್ ಮಾಡ್ಯೂಲ್ ಅಪ್ಡೇಟ್ ಮಾಡಲು ನಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಯಾವುದಾದ್ರೂ ಒಂದು ಬ್ರೌಸರ್ಗೆ ಬರಬೇಕು. ಸರ್ಚರ್ ಟೈಪ್ URLನಲ್ಲಿ UDIS ಪ್ಲಸ್ ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಕೊಡಬೇಕು. ಸರ್ಚ್ ರಿಸಲ್ಟ್ಸ್ udisplus.gov.in ವೆಬ್ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ನಲ್ಲಿ ಟೀಚರ್ ಮಾಡ್ಯೂಲ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು. ಟೀಚರ್ ಮಾಡ್ಯೂಲ್ UDIS ಪ್ಲಸ್ ಯೂಸರ್ ನೇಮ್ ನಮ್ಮ UDIS ಸಂಖ್ಯೆ, ಶಾಲೆ UDIS ಸಂಖ್ಯೆಯೇ ಯೂಸರ್ ನೇಮ್ ಆಗಿರುತ್ತದೆ. ಅದನ್ನು ಇಲ್ಲಿ ಯೂಸರ್ ನೇಮ್ ಸ್ಥಳದಲ್ಲಿ ಹಾಕಿ ಪಾಸ್ವರ್ಡ್ ನಮ್ಮ MHID UDIS ಪ್ಲಸ್ ಯಾವ ಸೆಟ್ ಮಾಡ್ಕೊಂಡಿದೆಯೋ ಅದನ್ನು ಪಾಸ್ವರ್ಡ್ ಸ್ಥಳದಲ್ಲಿ ಭರ್ತಿ ಮಾಡಿ ಕೊಟ್ಟಿರೋ ಕ್ಯಾಪ್ಚಾ ಒಂದು ಸ್ಥಳದಲ್ಲಿ ಎಂಟ್ರಿ ಮಾಡಿ ಲಾಗಿನ್ ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಟೀಚರ್ ಮಾಡ್ಯೂಲ್ಗೆ ಲಾಗಿನ್ ಆಗಿದ್ದೇವೆ. ಕ್ಲಿಕ್ ಹಿಯರ್ ಟು ಓಪನ್ ಟೀಚರ್ DCF ಟು ಫಿಲ್ ದ ಡೇಟಾ ಅಂತ ಇದೆ, ಕ್ಲಿಕ್ ಮಾಡಬೇಕು. ಈಗ ಟೀಚರ್ ಸಮ್ರಿ ರಿಪೋರ್ಟ್ ಪೇಜ್ನಲ್ಲಿ ನಾವಿದ್ದೇವೆ. ಇಲ್ಲಿ ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫ್ ಇನ್ ಪೊಸಿಷನ್ ಕೌಂಟ್ ಅಂತ ಇದೆ. ರೆಗ್ಯುಲರ್ ಟೀಚಿಂಗ್ ಸ್ಟಾಫು, ನಾನ್ ರೆಗ್ಯುಲರ್ ಟೀಚಿಂಗ್ ಸ್ಟಾಫು ಎರಡು ಸೇರಿ ಟೋಟಲ್ ಇದೆ, ನಂಬರ್ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಟೀಚರ್ ಡೀಟೇಲ್ಸ್ ಪೇಜ್ಗೆ ಬರ್ತೇವೆ. ಟೀಚರ್ ಆ್ಯಂಡ್ ಇನ್ಸ್ಟ್ರಕ್ಟರ್ ಡೀಟೇಲ್ಸ್ ಟೇಬಲ್ ಇದೆ. ಸೀರಿಯಲ್ ನಂಬರ್, ಬೇಸಿಕ್ ಡೀಟೇಲ್ಸ್, ಕ್ವಾಲಿಫಿಕೇಷನ್, ಆಧಾರ್ ವೆರಿಫೈಡ್ ಸ್ಟೇಟಸ್, ಅಪ್ಡೇಟ್ ಸ್ಟೇಟಸ್ ಆರ್ ಆ್ಯಕ್ಷನ್ ಅಂತ ಇದೆ. ಆ್ಯಕ್ಷನ್ ಕಾಲಮ್ನಲ್ಲಿ ಕಂಪ್ಲೀಟೆಡ್ ಅಂತ ಇದೆ. ಪ್ರಿವಿಯಸ್ 23-24ರಲ್ಲಿ ಅಪ್ಡೇಟ್ ಮಾಡಿದ್ರಿಂದಾಗಿ ಕಂಪ್ಲೀಟೆಡ್ ಅಂತ ಇದೆ. 24-25 ಸಾಲಿಗೆ ಅಪ್ಡೇಟ್ ಮಾಡಬೇಕಾದ್ರೆ ಅಪ್ಡೇಟ್ ಕಾಲಮ್ನಲ್ಲಿ 3 ರೀತಿ ಅಪ್ಡೇಟ್ ಮಾಡ್ಬೋದು. ಜನರಲ್ ಪ್ರೊಫೈಲ್, ಅಪಾಯಿಂಟ್ಮೆಂಟ್ ಆ್ಯಂಡ್ ಟೀಚಿಂಗ್ ಪ್ರೊಫೈಲ್, ಟ್ರೈನಿಂಗ್ ಆ್ಯಂಡ್ ಅದರ್ ಡೀಟೇಲ್ಸ್ ಅಂತ ಇದೆ. ಜನರಲ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಶಿಕ್ಷಕರ ಬೇಸಿಕ್ ಡೀಟೇಲ್ಸ್ ಪ್ರಿವಿಯಸ್ ಇಯರ್ನಿಂದ ಆಲ್ಮೋಸ್ಟ್ ಡೀಟೇಲ್ಸ್ ಪೆಚ್ ಆಗಿದ್ದು, ಆದರೂ ಅಪ್ಡೇಟ್ಗಳಿದ್ದರೆ ಮಾಡಿಕೊಂಡು ಅಪ್ಡೇಟ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಟೀಚರ್ ಜನರಲ್ ಪ್ರೊಫೈಲ್ ಡೀಟೇಲ್ಸ್ ಇನ್ಫಾರ್ಮೇಷನ್ ಆಫ್ ಸಕ್ಸಸ್ಫುಲಿ ಅಂತ ಬರ್ತದೆ. ನೆಕ್ಸ್ಟು ಅಪಾಯಿಂಟ್ಮೆಂಟ್ ಆ್ಯಂಡ್ ಟೀಚಿಂಗ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಬೇಕು. ಅಪಾಯಿಂಟ್ಮೆಂಟ್ ಆ್ಯಂಡ್ ಟೀಚಿಂಗ್ ಪ್ರೊಫೈಲ್ ಈ ಒಂದು ಪ್ರೊಫೈಲ್ ಎಲ್ಲ ಚೆಕ್ ಮಾಡಿಕೊಳ್ಬೇಕು. ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಟೀಚರ್ ಅಪಾಯಿಂಟ್ಮೆಂಟ್ ಆ್ಯಂಡ್ ಟೀಚಿಂಗ್ ಡೀಟೇಲ್ಸ್ ಇನ್ಫಾರ್ಮೇಷನ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಗ್ರೀನ್ ಕಲರ್ನಲ್ಲಿ ಟಾಪ್ನಲ್ಲಿ ಬರ್ತದೆ. ನೆಕ್ಸ್ಟ್ ಟೀಚಿಂಗ್ ಆ್ಯಂಡ್ ಅದರ್ ಡೀಟೇಲ್ಸ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಈ ಒಂದು ಡೀಟೇಲ್ಸ್ನಲ್ಲಿ 2 ಹೊಸ ಆಪ್ಷನ್ ಆ್ಯಡ್ ಮಾಡಿದ್ದಾರೆ. ಅದು ಯಾವುದಪ್ಪ ಅಂದರೆ ವೆದರ್ ಟೀಚರ್ ರಿಸೀವ್ ಟ್ರೈನಿಂಗ್ ಅಂಡರ್ ನಿಷ್ಠಾ ತರಬೇತಿ ಸ್ವೀಕರಿಸಿದರೆ ಎಸ್ ರೇಡಿಯೋ ಬಟನ್ ಸೆಲೆಕ್ಟ್ ಮಾಡಿಕೊಳ್ಬೇಕು. ಆ್ಯಡ್ ಮಾಡಿರುವ ಇನ್ನೊಂದು ಆಪ್ಷನ್ ಯಾವುದಪ್ಪ ಅಂದರೆ ವೆದರ್ ಟೀಚರ್ ಈಸ್ CTET ಆರ್ STET ಕ್ವಾಲಿಫೈಡ್ ಅಂದರೆ TET ಪಾಸ್ ಆಗಿದ್ದರೆ ಎಸ್ ರೇಡಿಯೋ ಬಟನ್, ಇಲ್ಲ ಅಂದರೆ ನೋ ರೇಡಿಯೋ ಬಟನ್ ಸೆಲೆಕ್ಟ್ ಮಾಡ್ಕೋಬೇಕು. ಎಸ್ ಅಂತ ಸೆಲೆಕ್ಟ್ ಮಾಡಿದರೆ ಇಯರ್ ಆಫ್ ಕ್ವಾಲಿಫೈಯಿಂಗ್ ಯಾವ ವರ್ಷ TET ಪಾಸ್ ಆಗಿದ್ದಾರೋ ಆ ಒಂದು ಪಾಸ್ ಆಗಿರ್ತಕ್ಕಂಥ ಇಯರನ್ನು ಹಾಕಿದ ಮೇಲೆ ಕೊನೆಗೆ ಅಪ್ಡೇಟ್ ಇದೆ ಟಚ್ ಮಾಡಿದಾಗ ಟೀಚರ್ ಟ್ರೈನಿಂಗ್ ಆ್ಯಂಡ್ ಅದರ್ ಡೀಟೇಲ್ಸ್ ಇನ್ಫಾರ್ಮೇಷನ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರ್ತದೆ. ಇದೇ ರೀತಿ ಶಾಲೆಯಲ್ಲಿರುವ ಉಳಿದ ಎಲ್ಲ ಒಂದು ಶಿಕ್ಷಕರ ಪ್ರೊಫೈಲ್ ಡೀಟೇಲ್ಸ್ ನಾವು ಅಪ್ಡೇಟ್ ಮಾಡಿಕೊಳ್ಳಬೇಕು. ಇಲ್ಲಿ ಸ್ಟೇಟಸ್ ಆ್ಯಕ್ಷನ್ ಕಾಲಮ್ನಲ್ಲಿ ಲೆಫ್ಟ್ ಸ್ಕೂಲ್ ಅಂತ ಒಂದು ಆಪ್ಷನ್ ಇದೆ, ಟಚ್ ಮಾಡಬೇಕು. ಇದು ಯಾವ ಕಾರಣಕ್ಕಾಗಿ ಲೆಫ್ಟ್ ಸ್ಕೂಲ್ ಮಾಡಬೇಕಪ್ಪ ಅಂತ ಕೇಳಿದರೆ ನೋಡಿ, ನಮ್ಮ ಶಾಲೆಯಲ್ಲಿ ಯಾರಾದರೂ ಶಿಕ್ಷಕರು ಟ್ರಾನ್ಸ್ಫರ್ ಆಗಿದ್ದರೆ, ರಿಟೈರ್ಡ್ ಆಗಿದ್ದರೆ, ಡೆತ್ ಆಗಿದ್ದರೆ, ಅಥವಾ ಡಬಲ್ ಎಂಟ್ರಿ ಡೂಪ್ಲಿಕೇಟ್ ಆಗಿದ್ದರೆ, ಅಥವಾ ಜಾಬ್ ಲೆಫ್ಟ್, ಈ ಒಂದು ರೀಸನ್ ಮೇಲೆ ನಾವು ಲೆಫ್ಟ್ ಸ್ಕೂಲ್ ಮಾಡಬೇಕಾದ್ರೆ ಆ ಒಬ್ಬ ಶಿಕ್ಷಕರ ಮುಂದೆ ಆ್ಯಕ್ಷನ್ ಅಥವಾ ಸ್ಟೇಟಸ್ನಲ್ಲಿ ಕೊನೆಯ ಕಾಲಮ್ನಲ್ಲಿ ಇರ್ತಕ್ಕಂಥ ಲೆಫ್ಟ್ ಸ್ಕೂಲ್ ಮೇಲೆ ಟಚ್ ಮಾಡಿದಾಗ ನೆಕ್ಸ್ಟ್ ಇಂಟರ್ಫೇಸ್ ಪೇಜ್ನಲ್ಲಿ ಲೆಫ್ಟ್ ಸ್ಕೂಲ್ ಅಂತ ಅವರ ಒಂದು ಬೇಸಿಕ್ ಡೀಟೇಲ್ಸ್ ಎಲ್ಲ ಮೇಲ್ಗಡೆ ಇರ್ತದೆ. ಕೆಳಗಡೆ ಆರ್ ಯು ಶ್ಯೂರ್ ಟು ಸೆಂಡ್ ದ ಪರ್ಟಿಕ್ಯುಲರ್ ಟೀಚರ್ ಟು ಡ್ರಾಪ್ ಬಾಕ್ಸ್ ಅಂತ ಇರ್ತದೆ. ಸೆಲೆಕ್ಟ್ ರೀಸನ್ ಇದೆ, ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ರೀಸನ್ ಕೇಳುತ್ತೆ ಯಾವ ಕಾರಣಕ್ಕೆ ಲೆಫ್ಟ್ ಸ್ಕೂಲ್ ಮಾಡಬೇಕು ಅಂತ. ಡ್ಯೂ ಟು ರಿಟೈರ್ಮೆಂಟ್ ಆಗಿದ್ದಾರೋ, ಅಥವಾ ಅವ್ರೇನಾದರೂ ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರೋ, ಅಥವಾ ಜಾಬ್ ಲೆಫ್ಟ್ ಮಾಡಿದ್ದಾರೋ, ಅಥವಾ ತಪ್ಪಾಗಿ ಏನಾದರೂ ಎಂಟ್ರಿ ಆಗಿದೆಯೋ, ಅಥವಾ ಡೆತ್ ಆಗಿದೆಯೋ, ಅಥವಾ ಡೂಪ್ಲಿಕೇಟ್ ಡಬಲ್ ಎಂಟ್ರಿ ಏನಾದರೂ ಆಗಿದೆಯೋ ಅಂತ ಇಲ್ಲಿ ರೀಸನ್ಗಳಲ್ಲಿ ಈ ಒಂದು ಶಿಕ್ಷಕರಿಗೆ ಅನ್ವಯ ಆಗ್ತಕ್ಕಂಥ ಒಂದು ರೀಸನನ್ನು ನಾವು ಸೆಲೆಕ್ಟ್ ಮಾಡಿಕೊಳ್ಬೇಕು. ಇಲ್ಲಿ ರಿಮಾರ್ಕ್ ಬರೀಬೇಕು. ಲಾಸ್ಟ್ ಡೇಟ್ ಇನ್ ಸರ್ವಿಸ್ ಸ್ಕೂಲ್ ಅಂದರೆ ಕಡೆ ಬಾರಿ ಹಾಜರಿದ್ದ ದಿನಾಂಕವನ್ನು DDMMYY ಈ ಒಂದು ಫಾರ್ಮ್ಯಾಟಲ್ಲಿ ಹಾಕಿ ಲೆಫ್ಟ್ ಸ್ಕೂಲ್ ರೆಡ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಒಬ್ಬ ಶಿಕ್ಷಕರು ನಮ್ಮ ಶಾಲೆಯಿಂದ ಔಟ್ ಆಗ್ತಾರೆ ಅಥವಾ ಡ್ರಾಪ್ ಬಾಕ್ಸ್ಗೆ
ಹೋಗ್ತಾರೆ. ಸ್ಕೂಲ್ ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ಇಂಪೋರ್ಟ್ ಟೀಚರ್ ಅಂತ ಇದೆ, ಕ್ಲಿಕ್ ಮಾಡಬೇಕು. ಇಂಪೋರ್ಟ್ ಟೀಚರ್ ಅಂದ್ರೆ ಏನಪ್ಪ, ನಮ್ಮ ಶಾಲೆಗೆ ಬೇರೆ ಶಾಲೆಯಿಂದ ಶಿಕ್ಷಕರು ಟ್ರಾನ್ಸ್ಫರ್ ಆಗಿ ಬಂದಿದ್ದಾರೆ, ಅವರನ್ನು ನಮ್ಮ ಶಾಲೆ MHRD+ನ ಟೀಚರ್ ಮಾಡ್ಯೂಲ್ನಲ್ಲಿ ನಾವು ಆ್ಯಡ್ ಮಾಡಬೇಕಾಗಿದೆ. ಅವ್ರನ್ನ ನಮ್ಮ ಶಾಲೆ ಟೀಚರ್ ಮಾಡ್ಯೂಲ್ಗೆ ಆ್ಯಡ್ ಮಾಡಬೇಕಾದ್ರೆ ನಾವು ಇಂಪೋರ್ಟ್ ಟೀಚರ್ ಆಪ್ಷನ್ಗೆ ಬಂದು ನ್ಯಾಷನಲ್ ಟೀಚರ್ ಕೋಡ್ ಸ್ಥಳದಲ್ಲಿ ಅವರ ಒಂದು ನ್ಯಾಷನಲ್ ಟೀಚರ್ ಕೋಡನ್ನು ಫಿಲ್ ಮಾಡಿ, ಡೇಟ್ ಆಫ್ ಬರ್ತ್ನ ಸ್ಥಳದಲ್ಲಿ DDMMYYYY ಈ ಒಂದು ಫಾರ್ಮ್ಯಾಟ್ನಲ್ಲಿ ಅವರ ಒಂದು ಡೇಟ್ ಆಫ್ ಬರ್ತ್ ಹಾಕಿ ಗೋ ಮೇಲೆ ಕ್ಲಿಕ್ ಮಾಡಿದ್ರೆ ಅವರು ನಮ್ಮ ಶಾಲೆಗೆ ಇಂಪೋರ್ಟ್ ಆಗ್ತಾರೆ ಅಥವಾ ಇನ್ ಆಗ್ತಾರೆ ಅಥವಾ ನಮ್ಮ ಶಾಲೆಯ ಒಂದು ಟೀಚರ್ ಮಾಡ್ಯೂಲ್ಗೆ ಆ್ಯಡ್ ಆಗ್ತಾರೆ. ಇನ್ನು ನ್ಯಾಷನಲ್ ಟೀಚರ್ ಕೋಡ್ ನಮಗೆ ಗೊತ್ತಿಲ್ಲಪ್ಪ ಅಂದರೆ ಗೆಟ್ ನ್ಯಾಷನಲ್ ಟೀಚರ್ ಕೋಡ್ ಮೇಲೆ ಟಚ್ ಮಾಡಿದಾಗ ಸಂಬಂಧಿಸಿದ ಶಿಕ್ಷಕರ ಆಧಾರ್ ನಂಬರ್ ಹಾಕಿ ಡೇಟ್ ಆಫ್ ಬರ್ತ್ ಹಾಕಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ನ್ಯಾಷನಲ್ ಟೀಚರ್ ಕೋಡ್ ಸಿಗ್ತದೆ. ಆ ನಂಬರನ್ನು ಹಾಕಿ ನಾವು ಇಂಪೋರ್ಟ್ ಮಾಡ್ಕೋಬೋದು. ಇನ್ನು ಸ್ಕೂಲ್ ಡ್ಯಾಶ್ಬೋರ್ಡ್ಗೆ ಬಂದು ನೆಕ್ಸ್ಟ್ ಆಪ್ಷನ್ ನೋಡಬೇಕು, ಟೀಚರ್ ಗ್ಲೋಬಲ್ ಸರ್ಚ್ ಅಂತ. ಇಲ್ಲಿ ಶಿಕ್ಷಕರನ್ನು ನಾವು ಸರ್ಚ್ ಮಾಡಬೇಕಾದ್ರೆ ಸೆಲೆಕ್ಟ್ ಸ್ಟೇಟ್ ಇದೆ, ಡೌನರ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಸ್ಟೇಟನ್ನು ಆಯ್ಕೆ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಟೀಚರ್ ನೇಮ್ ಡೇಟ್ ಆಫ್ ಬರ್ತ್ ಹಾಕಿ ಗೋ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಸಂಬಂಧಿಸಿದಂಥ ಶಿಕ್ಷಕರ ಒಂದು ಮಾಹಿತಿ ಸಿಗ್ತದೆ. ಸ್ಕೂಲ್ ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ಟೀಚರ್ ಡ್ರಾಪ್ ಬಾಕ್ಸ್ ಅಂತ ಇದೆ, ಟಚ್ ಮಾಡಬೇಕು. ಟೀಚರ್ ಡ್ರಾಪ್ ಬಾಕ್ಸ್ ಅಂದರೆ MHRD+ನಲ್ಲಿ ಸ್ಟೂಡೆಂಟ್ ಮಾಡ್ಯೂಲ್ನಲ್ಲಿ ನಾವು ಏನು ಮಾಡಿರ್ತೇವೆ, ನಮ್ಮ ಶಾಲೆಯಿಂದ TC ತೆಗೆದುಕೊಂಡು ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಲೆಫ್ಟ್ ಸ್ಕೂಲ್ ವಿತ್ TC ಅಂತ ಮಾಡಿರ್ತೇವೆ. ಅವರು ನಮ್ಮ ಶಾಲೆ ಡ್ರಾಪ್ ಬಾಕ್ಸ್ಗೆ ಬಂದಿರ್ತಾರೆ. ಅದೇ ರೀತಿ ಈ ಒಂದು ಟೀಚರ್ ಮಾಡ್ಯೂಲ್ನಲ್ಲಿಯೂ ಕೂಡ ನಾವು ಯಾವುದಾದ್ರೂ ಶಿಕ್ಷಕರನ್ನು ಅವರ ಒಂದು ಟ್ರಾನ್ಸ್ಫರ್ ಆಗಿರ್ಬೋದು, ರಿಟೈರ್ಮೆಂಟ್ ಆಗಿರ್ಬೋದು, ಡೆತ್ ಆಗಿರ್ಬೋದು, ಡೂಪ್ಲಿಕೇಟ್ ಆಗಿರ್ಬೋದು ಅಥವಾ ಜಾಬ್ ಲೆಫ್ಟ್, ಈ ಒಂದು ರೀಸನ್ ಮೇಲೆ ನಾವು ಲೆಫ್ಟ್ ಸ್ಕೂಲ್ ಅಂತ ಮಾಡಿದರೆ ಅಂಥ ಶಿಕ್ಷಕರು ಒಂದು ಈ ಟೀಚರ್ ಡ್ರಾಪ್ ಬಾಕ್ಸ್ಗೆ ಬಂದಿರ್ತಾರೆ. ಟೀಚರ್ ಡ್ರಾಪ್ ಬಾಕ್ಸ್ನಲ್ಲಿ ಯಾರ್ಯಾರು ಇದ್ದಾರೆ ಅಂತಕ್ಕಂಥದ್ದನ್ನು ಸರ್ಚ್ ಮಾಡಬೇಕಾದ್ರೆ ಸರ್ಚ್ ಬೈ ಯುಡೈಸ್ ಕೋಡ್ ಇದೆ, ಶಾಲೆ ಯುಡೈಸ್ ಸಂಖ್ಯೆ ಹಾಕಿ ಗೋ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಟೀಚರ್ ಡ್ರಾಪ್ ಬಾಕ್ಸ್ನಲ್ಲಿ ಯಾರ್ಯಾರು ಇದ್ದಾರೆ ಸಿಗ್ತದೆ. ಎರಡನೇ ಆಪ್ಷನ್ನು ಸರ್ಚ್ ಬೈ ನ್ಯಾಷನಲ್ ಟೀಚರ್ ಕೋಡ್. ಈ ಶಿಕ್ಷಕರ ಒಂದು ನ್ಯಾಷನಲ್ ಟೀಚರ್ ಕೋಡ್ ಹಾಕಿ ಗೋ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಬ್ಬ ಶಿಕ್ಷಕರ ಟೀಚರ್ ಡ್ರಾಪ್ ಬಾಕ್ಸ್ ಡೀಟೇಲ್ಸ್ ನಮಗೆ ಗೊತ್ತಾಗ್ತದೆ. ಇನ್ನು ಆಪ್ಷನ್ 3 ಅಂತ ಇದೆ, ಸರ್ಚ್ ಬೈ ಸ್ಕೂಲ್. ಅಂದರೆ ಇಲ್ಲಿ ಸೆಲೆಕ್ಟ್ ಸ್ಟೇಟ್ ಇದೆ, ಸ್ಟೇಟ್ ಸೆಲೆಕ್ಟ್ ಮಾಡಿಕೊಂಡು ಸೆಲೆಕ್ಟ್ ಡಿಸ್ಟಿಕ್ನಲ್ಲಿ ಡಿಸ್ಟಿಕ್ ಸೆಲೆಕ್ಟ್ ಮಾಡಿಕೊಂಡು ಸೆಲೆಕ್ಟ್ ಬ್ಲಾಕ್ನಲ್ಲಿ ಬ್ಲಾಕ್ ಆಯ್ಕೆ ಮಾಡಿದ ಮೇಲೆ ಸೆಲೆಕ್ಟ್ ಸ್ಕೂಲ್ ಇದೆ, ಸ್ಕೂಲನ್ನು ನಾವು ಸೆಲೆಕ್ಟ್ ಮಾಡಿದ ಮೇಲೆ ಗೋ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಈ ಒಂದು ಸ್ಕೂಲ್ನಲ್ಲಿ ಟೀಚರ್ ಡ್ರಾಪ್ ಬಾಕ್ಸ್ನಲ್ಲಿ ಯಾರಿದ್ದಾರೆ ನಮಗೆ ಸಿಗುತ್ತೆ. ಮತ್ತೆ ನಾವು ಸ್ಕೂಲ್ ಡ್ಯಾಶ್ಬೋರ್ಡ್ಗೆ ಬರೋಣ. ಇಲ್ಲಿ ಲಿಸ್ಟ್ ಆಫ್ ಇನ್ಆಕ್ಟಿವ್ ಆರ್ ಡಿಲೀಟೆಡ್ ಟೀಚರ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ನಮ್ಮ ಶಾಲೆಯಲ್ಲಿ ಇಲ್ಲಿವರೆಗೆ ನಾವು ಯಾವ ಒಂದು ಶಿಕ್ಷಕರನ್ನು ಇನ್ಆ್ಯಕ್ಟಿವ್ ಮಾಡಿದ್ದೇವೆ ಅಥವಾ ಡಿಲೀಟ್ ಮಾಡಿದ್ದೇವೆ ಅವರ ಒಂದು ಲಿಸ್ಟ್ ನಮಗಿಲ್ಲಿ ಸಿಗ್ತದೆ. ನೆಕ್ಸ್ಟು ವಾಪಸ್ ಸ್ಕೂಲ್ ಡ್ಯಾಶ್ಬೋರ್ಡ್ಗೆ ಬಂದಾಗ ಇಲ್ಲಿ ಸರ್ಚ್ ಡೂಪ್ಲಿಕೇಟ್ ಟೈಪ್ ಅಂತ ಇದೆ, ಕ್ಲಿಕ್ ಮಾಡಿದಾಗ ಡಬಲ್ ಎಂಟ್ರಿ ಆಗಿರೋ ಶಿಕ್ಷಕರನ್ನ ಸರ್ಚ್ ಮಾಡೋದಿದು. ಇಲ್ಲಿ ಸೆಲೆಕ್ಟ್ ಪ್ಯಾರಾಮೀಟರ್ ಇದೆ, ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ 3 ಆಪ್ಷನ್ಗಳಿವೆ, ಟೀಚರ್ ನೇಮ್ ಆ್ಯಂಡ್ ಡೇಟ್ ಆಫ್ ಬರ್ತ್, ಟೀಚರ್ ನೇಮ್, ಡೇಟ್ ಆಫ್ ಬರ್ತ್ ಆ್ಯಂಡ್ ಮೊಬೈಲ್ ನಂಬರ್ ಬೈ ಆಧಾರ್. ಯಾವುದಾದ್ರೂ ಒಂದು ಪ್ಯಾರಾಮೀಟರ್ ಆಯ್ಕೆ ಮಾಡ್ಕೋಬೇಕು. ಸೆಲೆಕ್ಟ್ ಪ್ಯಾರಾಮೀಟರ್ ಟು, ಎರಡನೇ ಪ್ಯಾರಾಮೀಟರ್ನಲ್ಲಿ ಡೂಪ್ಲಿಕೇಟ್ ಟೀಚರ್ ಇನ್ಫೋ ಇನ್ಸೈಡ್ ಸ್ಕೂಲ್, ಡೂಪ್ಲಿಕೇಟ್ ಟೀಚರ್ ಔಟ್ಸೈಡ್ ಸ್ಕೂಲ್. ಅಂದರೆ ಶಾಲೆಯ ಒಳಗೇ ಯಾರಾದರೂ ಡಬಲ್ ಎಂಟ್ರಿ ಆಗಿದ್ದರೆ ಡೂಪ್ಲಿಕೇಟ್ ಟೀಚರ್ ಇನ್ಫೋ ಇನ್ಸೈಡ್ ಸ್ಕೂಲ್, ಶಾಲೆ ಹೊರಗೆ ನಮಗೆ ಡೂಪ್ಲಿಕೇಟ್ ಆಗಿರೋ ಶಿಕ್ಷಕರ ಮಾಹಿತಿ ಬೇಕಪ್ಪ ಅಂದರೆ ಎರಡನೇ ಆಯ್ಕೆ ಡೂಪ್ಲಿಕೇಟ್ ಟೀಚರ್ ಇನ್ಫೋ ಔಟ್ಸೈಡ್ ಸ್ಕೂಲ್ ಆಪ್ಷನ್ ಆಯ್ಕೆ ಮಾಡ್ಕೋಬೇಕು. ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ಡೂಪ್ಲಿಕೇಟ್ ಟೈಪ್ ಆಫ್ ಟೀಚರ್ಸ್ ಲಿಸ್ಟ್ ನಮಗೆ ಸಿಗ್ತದೆ. ವಾಪಸ್ ಸ್ಕೂಲ್ ಡ್ಯಾಶ್ಬೋರ್ಡ್ಗೆ ಬಂದಾಗ ಈ ಸದ್ಯಕ್ಕೆ ನಾವು ಮೇನಾಗಿ ಮಾಡಬೇಕಾಗಿರುವಂಥ ಕೆಲಸ ಏನಪ್ಪ ಅಂದರೆ ಮೊದಲಿಗೆ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ಒಂದು ಶಿಕ್ಷಕರ ಪ್ರೊಫೈಲ್ ಅಪ್ಡೇಟ್ ಆಗಿರ್ಬೋದು ಅಥವಾ ಅಪಾಯಿಂಟ್ಮೆಂಟ್ ಆ್ಯಂಡ್ ಟೀಚಿಂಗ್ ಡೀಟೇಲ್ಸ್ ಆಗಿರ್ಬೋದು ಅಥವಾ ಟ್ರೈನಿಂಗ್ ಆ್ಯಂಡ್ ಅದರ್ ಡೀಟೇಲ್ಸನ್ನು ನಾವು ಈಗ ಅಪ್ಡೇಟ್ ಮಾಡ್ಕೋಬೇಕು. ಮತ್ತು ಅದರಲ್ಲಿಯೂ 2 ಹೊಸ ಆಪ್ಷನ್ ಏನು ಆ್ಯಡ್ ಆಗಿದೆಯೋ ಅಂದರೆ ನಿಷ್ಠಾ ತರಬೇತಿ ಪಡ್ಕೊಂಡಿದ್ದಾರೋ ಇಲ್ಲವೋ ಅದೊಂದು ಆಯ್ಕೆ, ಅದೊಂದು ಆಪ್ಷನ್ನು. ಆಮೇಲೆ TET ಪಾಸ್ ಆಗಿದ್ದಾರೋ ಇಲ್ಲೋ, ಪಾಸಾಗಿದ್ದರೆ ಯಾವ ವರ್ಷ ಕ್ವಾಲಿಫೈ ಆಗಿದ್ದಾರೆ TET, ಇವಷ್ಟು ಡೀಟೇಲ್ಸ್ ಈಗ ನಾವು ಅಪ್ಡೇಟ್ ಮಾಡಿಕೊಳ್ಳಬೇಕು. ಕೊನೆಗೆ ಎಲ್ಲ ಶಿಕ್ಷಕರ ಒಂದು ಡೀಟೇಲ್ಸ್ ಎಲ್ಲ ಅಪ್ಡೇಟ್ ಮಾಡಿದ ಮೇಲೆ ಇಲ್ಲಿ ಕ್ಲಿಕ್ ಹಿಯರ್ ಟು ಮಾರ್ಕ್ ಕಂಪ್ಲೀಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದಾಗ 24-25ರ ಒಂದು ಶಿಕ್ಷಕರ ಟೀಚರ್ ಮಾಡ್ಯೂಲ್ ಅಪ್ಡೇಟ್ ಮಾಡ್ತಕ್ಕಂಥ ಒಂದು ವರ್ಕ್ ಕಂಪ್ಲೀಟ್ ಆದಂಗೆ ಆಗ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸ್ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.